ಎಲ್ಲರಿಗೂ ಜೈ ಭೀಮ್. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ನಮ್ಮ ದಲಿತ ಸಂರಕ್ಷಣಾ ಸಮಿತಿ ವತಿಯಿಂದ ಡಿಸೆಂಬರ್ 6ನೇ ತಾರೀಕು ಟೌನ್ ಹಾಲ್ ಅಲ್ಲಿ ಭವ್ಯ ಮೆಟಲ್ಗಳ ಮೇಲೆ ಸತತ 13ನೇ ವರ್ಷ ನಾವು ಮೇಣದ ಬತ್ತಿ ಹಚ್ಚಿ ಬಾಬಾ ಸಾಹೇಬ್ರಿಗೆ ಗೌರವ ನಮನ ಕಾರ್ಯಕ್ರಮ 13 ವರ್ಷದಿಂದ ಅದೇ ಟೌನ್ ಹಾಲ್ ಮುಂಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವನ್ನು 4 ಗಂಟೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಳಗಡೆ ಟೌನ್ ಹಾಲ್ ಒಳಗಡೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಕ್ರಾಂತಿಗೀತೆ ಹಾಡುಗಳು ನಡೆಯುತ್ತೆ. ಹಿರಿಯ ಹೋರಾಟಗಾರರಾದ ಡಾಕ್ಟರ್ ಎಂ ವೆಂಕಟರಾಮಣ್ಣ ಅವರ ಬಗ್ಗೆ ಕೆಲವೊಂದು ಇದು ಕ್ಲಿಪ್ಪಿಂಗ್ಸು, ಕೆಲವೊಂದು ಅವರು ನಡೆದು ಬಂದಿರೋ ದಾರಿ, ದಲಿತ ಚಳವಳಿಗೆ 50 ವರ್ಷ, ಅದರ ಬಗ್ಗೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಟೌನ್ ಹಾಲ್ ಒಳಗಡೆ ಇರುತ್ತೆ. ಮತ್ತೆ 6 ಗಂಟೆಗೆ ಭವ್ಯ ಮೆಟಲ್ಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಟ್ಟು ತುಂಬ ಅದ್ದೂರಿಯಾಗಿ ಡೆಕೋರೇಷನ್ ಮಾಡಿ, ಬರೀ ನಮ್ಮ ಜನ ಮದುವೆಗೆ ಇದಕ್ಕೆ ಅಂತ ಖರ್ಚು ಮಾಡ್ತಾರೆ. ಆದರೆ ಅಲ್ಲಿ ಬಂದು ನೋಡ್ರಿ, ಟೌನ್ ಹಾಲ್ ಮುಂಭಾಗದಲ್ಲಿ ಇಡೀ ಟೌನ್ ಹಾಲ್ನೇ ಮುಚ್ಚೋ ಥರ ಡೆಕೋರೇಟ್ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬನ್ನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ನಮನ ಸಲ್ಲಿಸೋಣ. ವೆಸ್ಟರ್ನ್ ಕಂಟ್ರೀಸಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಹೊರ ದೇಶದಲ್ಲಿ ಅವರ ಹಿರಿಯ ನಾಯಕರು ಯಾರಿಗಾದರೂ ಗೌರವ ಸಲ್ಲಿಸ್ಬೇಕಂದ್ರೆ ಕೈಲಿ ಒಂದು ಮೇಣದ ಬತ್ತಿ ಇಟ್ಕೋತಾರೆ. ಯಾಕಂದರೆ ಅದು ಯಾವುದೇ ಜಾತಿ ಧರ್ಮಕ್ಕೆ ಬರಲ್ಲ, ದೀಪ ಅಂತ ಯಾವುದಕ್ಕೂ ಬರಲ್ಲ. ಅದಕ್ಕೆ ಮೇಣದ ಬತ್ತಿ ಇಟ್ಟರೆ ಅವರಿಗೆ ನಾವು ಟ್ರಿಬ್ಯೂಟ್ ಟು ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್ಗೆ ಮಾಡ್ತಾ ಇದ್ದೀವಿ. 6th ಡಿಸೆಂಬರ್ ಶನಿವಾರ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಒಳಗಡೆ ಕಾರ್ಯಕ್ರಮ ಅಂತ ಆಚೆ ಇರುತ್ತೆ. ದಯಮಾಡಿ ಎಲ್ಲರೂ ಬನ್ನಿ, ಬಾಬಾ ಸಾಹೇಬರಿಗೆ ಗೌರವವನ್ನು ಸಲ್ಲಿಸೋಣ. ನಮ್ಮ ಜೊತೆಗೆ ನಮ್ಮ ವಸಂತ್ ಅವರು ಇದ್ದಾರೆ, ನಮ್ಮ ರಾಜ್ಯ ಸಮಿತಿಯಲ್ಲಿ ಇರೋ ನಾಯಕರು, ಮತ್ತು ನಮ್ಮ ಮುಖ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಮಾಸ್ಟರ್ ಇದ್ದಾರೆ. ಸೊ ತಾವೆಲ್ಲರೂ ಬರಬೇಕಂತ ಇದ್ರ ಮುಖಾಂತರ ಕೇಳ್ತೀನಿ. ಜೈ ಭೀಮ್, ಜೈ ಭಾರತ್.